ಎಲ್ಲರಿಗೂ ನಮಸ್ಕಾರ. ನಾವು ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರದಿಂದ ಮೀನಿನ ಮೂಲದ ಗೊಬ್ಬರವನ್ನು ಉತ್ಪಾದಿಸ್ತೇವೆ. ಅಲ್ಲಿಂದ ನೇರ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಕೊಡ್ತಾ ಇದ್ದೇವೆ. ಗೊಬ್ಬರವನ್ನು ತಂದು ಹಾಕಿದಂತ ಫಾರ್ಮರ್ಸ್ ಕೂಡ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸರ್, ನೀವು ಇದು ನಮ್ಮ ಕಂಪನಿಯ ಗೊಬ್ಬರವನ್ನು ತಂದು ಹಾಕಿದ ನಂತರ ನಿಮ್ಗೆ ಏನೆಲ್ಲ ಬದಲಾವಣೆ ಆಗಿದೆ? ನಾವು ಗೊಬ್ಬರವನ್ನು ಏಪ್ರಿಲ್ ತಿಂಗಳ ಸೆಕೆಂಡ್ ವಾರದಲ್ಲಿ ತಂದು ಹಾಕಿದ್ದೇವೆ. ಅದರಲ್ಲಿ ನಮಗೆ ರಿಸಲ್ಟ್ ಅಂದ್ರೆ ಸಾಧಾರಣ ಎಲೆ ಚುಕ್ಕೆ ರೋಗ, ಹಳದಿ ರೋಗ ತುಂಬಾ ಇತ್ತು. ಈಗ ಒಳ್ಳೆ ರಿಸಲ್ಟ್ ಬಂದಿದೆ. 2 ವರ್ಷದ ಗಿಡದಲ್ಲಿ ಎಲ್ಲ 12 ವರ್ಷದ ಗಿಡ ಇದೆ ತೋಟದಲ್ಲಿ. ಅದರಲ್ಲಿ ಸ್ವಲ್ಪ ಕಡಿಮೆಯಾಗಿ ಉತ್ತಮ ಸೋಗೆಗಳೆಲ್ಲ ಕಾಣ್ತಾ ಇವೆ. ಈ ಮಣ್ಣಿನ ಫಲವತ್ತತೆ ಬಗ್ಗೆ ನಿಮಗೆ ಅದರ ಅನುಭವ ಏನು? ಮಣ್ಣಿನ ಫಲವತ್ತತೆ ಅಂದ್ರೆ ಗಿಡಗಳು ಚೆನ್ನಾಗಿ ಬರುವಾಗ ಮಣ್ಣು ಒಳ್ಳೆ ಮಣ್ಣಿನ ಫಲವತ್ತತೆ ಫಲವತ್ತತೆ definitely ಆಗಿ ಬರ್ತದೆ. ಬರ್ತದೆ, ಇಲ್ಲದ್ರೆ ಗಿಡಗಳು ಚೆನ್ನಾಗಿ ಬರುವುದಿಲ್ಲ. ಹೌದು. ಆದ್ರೆ ಇದರಿಂದ ಈ ಸಾವಯವ ಗೊಬ್ಬರ ಹಾಕಿದ್ರಿಂದ ನಿಮಗೆ ಅದರಲ್ಲಿ ಇರುವಂತಹ ಎರೆಹುಳ ಏನಾದ್ರು ನಿಮ್ಗೆ ನೋಡ್ಲಿಕ್ಕೆ ಕಾಣ್ಲಿಕ್ಕೆ ಸಿಗುತ್ತಾ? ಎರೆಹುಳ ಇರ್ಬೋದು. ಅಂದ್ರೆ ಅದರ ಮಣ್ಣು ಹೊರಗೆ ಹಾಕುವಂತದ್ದು. ಯಾಕಂದ್ರೆ ನಾನು ಇಷ್ಟದ ಕೆಮಿಕಲ್ ಅಂತ ಹಾಕಿಲ್ಲ ಅದಕ್ಕೆ. ರೈತರಿಗೆ ಸಾವಯವ ಗೊಬ್ಬರವನ್ನು ಬಳಸಲಿಕ್ಕೆ ಪ್ರೋತ್ಸಾಹಿಸ್ತೇನೆ. ಯಾಕಂದ್ರೆ ರಾಸಾಯನಿಕ ಗೊಬ್ಬರಗಳಿಂದ ಮಣ್ಣಿನ ಫಲವತ್ತತೆ ಸಿಗುವುದಿಲ್ಲ. ಸಾವಯವ ಗೊಬ್ಬರಗಳಿಂದ ಮಣ್ಣಿನ ಫಲವತ್ತತೆ ಸಿಗ್ತದೆ, ಒಳ್ಳೆ ಕೃಷಿಯು ಬೆಳವಣಿಗೆ ಆಗ್ತದೆ. ಈ ಸಾವಯವ ಗೊಬ್ಬರವನ್ನು ರಾಸಾಯನಿಕ ಗೊಬ್ಬರ ಬಳಸುವವರಿಗೆ ಕೂಡ ಒಂದು ಸಂದೇಶ ಕೊಡುವಂತದ್ದು ಏನಂತ ಹೇಳಿದ್ರೆ, ಈ ಸಾವಯವ ಗೊಬ್ಬರವನ್ನು ನೀವು ಜಾಸ್ತಿಯಾಗಿ ಉಪಯೋಗ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾವು ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರದಿಂದ ಮೀನಿನ ಮೂಲದ ಗೊಬ್ಬರವನ್ನು ಉತ್ಪಾದಿಸ್ತೇವೆ. ಅಲ್ಲಿಂದ ನೇರ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಕೊಡ್ತಾ ಇದ್ದೇವೆ. ಹಾಗೆಯೇ ಮಡಂತ್ಯರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಹಾಗೆಯೇ ಮಡಂತ್ಯರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ನಮ್ಮ ಗೊಬ್ಬರವನ್ನು ತಂದು ಹಾಕಿದಂಥ ಫಾರ್ಮರ್ಸ್ ಕೂಡ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸರ್, ನೀವು ಇದು ನಮ್ಮ ಕಂಪನಿಯ ಗೊಬ್ಬರವನ್ನು ತಂದು ಹಾಕಿದ ನಂತರ ನಿಮಗೆ ಏನೆಲ್ಲ ಬದಲಾವಣೆ ಆಗಿದೆ, ಅದರಿಂದ ನಿಮಗೆ ಹೇಗೆ ರಿಸಲ್ಟ್ ಬಂದಿದೆ ಅಂತ ತಿಳಿಸ್ಬೋದಾ? ನಾವು ಗೊಬ್ಬರವನ್ನು ಏಪ್ರಿಲ್ ತಿಂಗಳ ಸೆಕೆಂಡ್ ವಾರದಲ್ಲಿ ತಂದು ಹಾಕಿದ್ದೇವೆ. ಅದರಲ್ಲಿ ನಮಗೆ ರಿಸಲ್ಟ್ ಅಂದರೆ ಸಾಧಾರಣ ಎಲೆ ಚುಕ್ಕೆ ರೋಗ, ಹಳದಿ ರೋಗ ತುಂಬ ಇತ್ತು. ಈಗ ಒಳ್ಳೆ ರಿಸಲ್ಟ್ ಬಂದಿದೆ, ಗ್ರೋತ್ ಒಳ್ಳೆಯದಾಗಿದೆ ಗಿಡದ್ದು. ಹಾಗೆ ಪುನಃ ಅದನ್ನೇ ಯೂಸ್ ಮಾಡ್ತೇವೆ. ಪ್ರಥಮವಾಗಿ ಲಾರೆನ್ಸ್ ರವರೇ, ನೀವು ನಮ್ಮ ಸಂಘದ ಸದಸ್ಯರು ಕೂಡ, ಹೌದೌದು, ಈ ಭಾಗದ ಒಂದು ಒಳ್ಳೆ ಕೃಷಿಕರು ಕೂಡ. ಸೊ ನೀವು ಈ ಗಿಡಗಳಿಗೆ ಎಷ್ಟು ವರ್ಷ ಆಯ್ತಂತ? ಈ ಗಿಡಗಳಿಗೆ ಈ ತಿಂಗಳಿಗೆ 2 ವರ್ಷ ಆಯಿತು. 2 ವರ್ಷ ಆಯ್ತು. 2 ವರ್ಷ ಆಯಿತು. ಈ ಗಿಡಗಳು ಕಾಣುವಾಗ ನಿಮಗೆ 2 ವರ್ಷ ಅಂತಲ್ಲ, ಇದೊಂದು 3 ವರ್ಷದ ಗಿಡಗಳ ತರ ಉಂಟು. ಅಂದ್ರೆ ಅಷ್ಟು ಒಳ್ಳೆಯ ನೀವು ಚೆನ್ನಾಗಿ ನೋಡಿದ್ದೀರಿ, ಅಷ್ಟು ಅದರ ಪಾಲನೆ ಪೋಷಣೆ ನೀವು ಮಾಡಿದ್ದೀರಿ. ಹೌದೌದು. ಆದ್ರೆ ಈ ಗಿಡಗಳಿಗೆ ಯಾವ್ದಾದ್ರು ರಾಸಾಯನಿಕ ಗೊಬ್ಬರ ಇಷ್ಟ ಹಾಕಿದ್ದೀರಾ? ರಾಸಾಯನಿಕ ಗೊಬ್ಬರ ಅಂದರೆ ಫಸ್ಟ್ ನಡುವಾಗ ಒಮ್ಮೆ ಹಾಕಿದ್ದೆವು. ಅದರ ನಂತರ ಈ ಸಾರಿ ನನಗೆ ಯಾವಾಗ ಭೂಸಿರಿ ಪ್ರಾಡಕ್ಟ್ ಇದ್ದು ಪರಿಚಯ ಆಯಿತು, ಅದರ ನಂತರ ಅದನ್ನೇ ಬಳಸಿದ್ದು. ಯಾವುದು ಕೂಡ ನೀವು ಈ ವರ್ಷಕ್ಕೆ ನೀವು ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಲಿಲ್ಲ. ಏಪ್ರಿಲ್ ತಿಂಗಳಲ್ಲಿ ನೀವು ಬರೀ ಭೂಸಿರಿ ಅಂದ್ರೆ ನಮ್ಮ ಮೀನಿನ ಸಾವಯವ ಗೊಬ್ಬರ ಏನುಂಟು, ಆ ಗೊಬ್ಬರವನ್ನು ನೀವು ಇವತ್ತು ಎಲ್ಲ ನಿಮ್ಮ 500 ಗಿಡಗಳಿಗೆ ಕೂಡ ಹಾಕಿದ್ರಿ ಅಲ್ವಾ? 500 ಗಿಡಗಳಿಗೆ 500 ಗಿಡಗಳಿಗೆ ಮಿಕ್ಸ್ 3 ಬ್ಯಾಗ್ ಅನ್ನು ಮಿಕ್ಸ್ ಮಾಡಿ ಹಾಕಿದಿರಿ. ಈಗ ಒಂದು ಗಿಡಕ್ಕೆ ನೀವು ಹಾಕುವಾಗ ಎಷ್ಟು ಕ್ವಾಂಟಿಟಿ ಹಾಕಿದ್ದೀರಿ? ಒಂದು ಗಿಡಕ್ಕೆ ಸುಮಾರು ಒಂದು ಅರ್ಧ kg ಅಷ್ಟು ಹಾಕಿದ್ದೇನೆ. ಅರ್ಧ kg ಅಷ್ಟು ನೀವು ಎಲ್ಲ ಗಿಡಗಳಿಗೆ ಮೂರನ್ನು ಮಿಕ್ಸ್ ಮಾಡಿ ಹಾಕಿದ್ದೀರಿ. ಹಾಕಿದ ನಂತರ ಈ ಮಣ್ಣಿನ ಫಲವತ್ತತೆ ಬಗ್ಗೆ ನಿಮಗೆ ಅದರ ಅನುಭವ ಏನು? ಮಣ್ಣಿನ ಫಲವತ್ತತೆ ಅಂದ್ರೆ ಗಿಡಗಳು ಚೆನ್ನಾಗಿ ಬರುವಾಗ ಮಣ್ಣು ಮಣ್ಣಿನ ಫಲವತ್ತತೆ ಡೆಫಿನೆಟ್ಲಿ ಆಗಿ ಬರ್ತದೆ, ಇಲ್ಲದ್ರೆ ಗಿಡಗಳು ಚೆನ್ನಾಗಿ ಬರುವುದಿಲ್ಲ. ಹೌದು. ಆದ್ರೆ ಇದರಿಂದ ಈ ಸಾವಯವ ಗೊಬ್ಬರ ಹಾಕಿದ್ರಿಂದ ನಿಮಗೆ ಅದರಲ್ಲಿ ಇರುವಂತಹ ಎರೆಹುಳ ಏನಾದ್ರು ನಿಮ್ಗೆ ನೋಡ್ಲಿಕ್ಕೆ ಕಾಣ್ಲಿಕ್ಕೆ ಸಿಗುತ್ತಾ? ಎರೆಹುಳ ಇರ್ಬಹುದು. ಅಂದ್ರೆ ಅದರದ ಮಣ್ಣು ಹೊರಗೆ ಹಾಕುವಂತದ್ದು. ಯಾಕಂದ್ರೆ ನಾನು ಇಷ್ಟದ ಕೆಮಿಕಲ್ ಅಂತ ಹಾಕಿಲ್ಲ ಅದಕ್ಕೆ. ಹಾಗೆ ನೀವು ಈ ಭಾಗದ ಕೃಷಿಕರಿಗೆ ನಿಮ್ಮಲ್ಲಿ ಇವಾಗ ನೈಜವಾಗಿರುವಂತದ್ದೇ ನೀವು ನಮ್ಗೆ ತೋರಿಸ್ತಾ ಇದ್ದೀರಿ. ಹೇಗೆ ನಮ್ಮ ಗಿಡಗಳನ್ನು ಉಂಟು, ಯಾವ ರೀತಿಯಲ್ಲಿ ನೀವು ಅದನ್ನ ಪಾಲನೆ ಪೋಷಣೆಯನ್ನು ಮಾಡಿ 2 ವರ್ಷದ ಗಿಡ 3 ವರ್ಷದ ಗಿಡ ತರ ಉಂಟದು ಇವಾಗ ನೀವು ನೋಡಿದ್ದು. ಅದಲ್ಲದೆ ನೀವು ಹೇಳಿದ್ರಿ ಈ ಭಾಗದಲ್ಲಿ ಜಾಸ್ತಿಯಾಗಿ ಹಳದಿ ರೋಗ ಮತ್ತು ಎಲೆ ಚುಕ್ಕಿ ಎಂಬಂತ ರೋಗ ಎಲ್ಲ ದೊಡ್ಡ ಗಿಡಗಳಿಗೆ ಮತ್ತು ಚಿಕ್ಕ ಗಿಡಗಳಿಗೆ ಸಿಕ್ಕಾಪಟ್ಟೆ ಅದೊಂದು ಮಾರಕ ಕಾಯಿಲೆನೆ. ಹೌದೌದು. ಆದ್ರೆ ಭೂಸಿರಿ ಅಥವಾ ಈ ಮೀನಿನ ಸಾವಯವ ಗೊಬ್ಬರ ಹಾಕಿದ ಮೇಲೆ ಈ ಎಲೆ ಚುಕ್ಕಿ ಎಂಬಂತ ರೋಗ ನಿಮ್ಮ ತೋಟದಲ್ಲಿ ಕಾಣ್ಲಿಕ್ಕೆ ಸಿಕ್ಕಿದೆಯಾ ಈ ಸತಿ? ನಾನು ಭೂಸಿರಿ ಅಂತ ಹಾಕಿದ ನಂತರ ಈ 2 ವರ್ಷದ ಗಿಡದಲ್ಲಿ ಎಲ್ಲ 12 ವರ್ಷದ ಗಿಡ ಇದೆ ತೋಟದಲ್ಲಿ. ಅದರಲ್ಲಿ ಸ್ವಲ್ಪ ಕಡಿಮೆಯಾಗಿ ಉತ್ತಮ ಸೋಗೆಗಳೆಲ್ಲ ಕಾಣ್ತಾ ಉಂಟು. ಹೌದು. ಅದೇ ನಿಮ್ಮ ಈ ತೋಟ ನೋಡುವಾಗಲೇ ತುಂಬಾ ಖುಷಿ ಆಗ್ತಾ ಉಂಟು ನೋಡಿ, ಹೇಗೆ ಅದು ಗಿಡಗಳು ಎಷ್ಟೊಂದು
ಚಂದ ಉಂಟಂತ ಹೇಳಿದ್ರೆ ಎಲ್ಲಿಯೂ ಕೂಡ ನಿಮಗೆ ಅದರದ್ದು ಎಲೆ ಚುಕ್ಕೆ ರೋಗಗಳು ನಮಗೆ ಈ ತೋಟದಲ್ಲಿ ಕಾಣ್ತಾ ಇಲ್ಲ. ನಮ್ಮ ಭಾಗದ ರೈತರಿಗೆ ಸಾವಯವ ಗೊಬ್ಬರವನ್ನು ಬಳಸಲಿಕ್ಕೆ ಪ್ರೋತ್ಸಾಹಿಸ್ತೇನೆ. ಯಾಕಂದರೆ ರಾಸಾಯನಿಕ ಗೊಬ್ಬರಗಳಿಂದ ಮಣ್ಣಿನ ಫಲವತ್ತತೆಯು ಸಿಗುವುದಿಲ್ಲ. ಸಾವಯವ ಗೊಬ್ಬರಗಳಿಂದ ಮಣ್ಣಿನ ಫಲವತ್ತತೆ ಸಿಗ್ತದೆ, ಒಳ್ಳೆಯ ಕೃಷಿಯು ಬೆಳವಣಿಗೆ ಆಗ್ತದೆ. ಅಂದ್ರೆ ನೀವು ಈ ಸಾವಯವ ಗೊಬ್ಬರವನ್ನು ರಾಸಾಯನಿಕ ಗೊಬ್ಬರ ಬಳಸುವವರಿಗೆ ಕೂಡ ಒಂದು ಸಂದೇಶ ಕೊಡುವಂತದ್ದು ಏನಂತ ಹೇಳಿದ್ರೆ, ಈ ಸಾವಯವ ಗೊಬ್ಬರವನ್ನು ನೀವು ಜಾಸ್ತಿಯಾಗಿ ಉಪಯೋಗ ಮಾಡಿ ಉಪಯೋಗಿಸಲಿಕ್ಕೆ ಹೇಳ್ತಾ ಇದ್ದೀವಿ, ಸಲಹೆಯನ್ನು ಕೊಡ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇದ್ದೇವೆ, ಎಲ್ಲಿ ನೋಡಿದ್ರೂ ಕ್ಯಾನ್ಸರ್ ಎಂಬ ರೋಗ ಸಿಕ್ಕಾಪಟ್ಟೆ ಮಾರಕವಾಗಿ ಹರಡ್ತಾ ಉಂಟು. ಅದೊಂದು ಎಲೆ ಚುಕ್ಕಿ ರೋಗ ತರನೇ ಹರಡ್ತಾ ಉಂಟು. ಹೌದೌದು. ಎಲ್ಲಿ ನೋಡಿದ್ರು ಕ್ಯಾನ್ಸರ್ ಇದು ವೆರಿ ಕಾಮನ್ ಇವಾಗ. ಆದ್ರೆ ಈಗ ಉತ್ತಮ ಆರೋಗ್ಯಕ್ಕಾಗಿ ಮತ್ತೆ ಉತ್ತಮ ಪರಿಸರಕ್ಕಾಗಿ, ಈಗ ಉತ್ತಮ ಜೀವನಕ್ಕಾಗಿ ಒಂದು ಮನೆಯಲ್ಲಿ ಕೃಷಿಯ ಒಟ್ಟಿಗೆ ಒಂದು ಮನೆಯ ಉಪಯೋಗಕ್ಕೆ ಒಂದು ತರಕಾರಿಯನ್ನು ಬೆಳೆಸಿ ತಮ್ಮ ಸ್ವಂತ ಜೀವನಕ್ಕೆ, ಅಂದ್ರೆ ಒಂದು ಸ್ವಲ್ಪ ಮಟ್ಟದಾದ್ರೂ ಒಂದು ಸ್ವಲ್ಪ ಜಾಗದಲ್ಲಿ ಒಂದು 5 ಸೆನ್ಸಲ್ಲಿ ಅಥವಾ 10 ಸೆನ್ಸಲ್ಲಿ ಈ ತರ ಸಾವಯವ ಗೊಬ್ಬರವನ್ನು ಉಪಯೋಗ ಮಾಡಿ ತರಕಾರಿ ಮಾಡಿದ್ರೆ ಒಂದು ಜೀವನಕ್ಕೆ ಕೂಡ ಉತ್ತಮ ಅಂತ, ಒಂದು ಆರೋಗ್ಯಕ್ಕೆ ಕೂಡ ಒಂದು ಉತ್ತಮ ಆಗಿರ್ತದೆ. ನೀವು ಇದರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತಿದ್ದೀರಿ? ಇದರ ಬಗ್ಗೆ ಹೇಳುದಂದ್ರೆ, ನಾವು ಈಗ ಆಕ್ಚುಲಿ ತರುವುದು ಅಂಗಡಿಯಿಂದ ಕೆಮಿಕಲ್ ಹಾಕಿದ್ದನ್ನು ತಂದು ತಿಂತಾ ಇದ್ದೇವೆ, ರೋಗದಿಂದ ಬಳಲ್ತಾ ಇದ್ದೇವೆ. ಕರೆಕ್ಟ್. ಇಂಥ ಉತ್ತಮವಾದ ಸಾವಯವ ಗೊಬ್ಬರ ಸಿಕ್ಕಿದಲ್ಲಿ ಒಳ್ಳೆ ತರಕಾರಿ ಬೆಳೆದು, ಇಲ್ಲದ್ರೆ ಒಳ್ಳೆ ಫ್ರೂಟ್ಸ್ ಗಿಡ ನೆಟ್ಟು ನಮ್ಮ ಮನೆಗೆ ಬೇಕಾದಷ್ಟು ತರಕಾರಿ ಫ್ರೂಟ್ಸ್ಗಳನ್ನು ಮಾಡಿ ತಿನ್ಬಹುದು. ಮನೆಯಲ್ಲೇ ಮಾಡಿದ್ರೆ ಅತಿ ಉತ್ತಮವಾಗಿರ್ತದೆ. ಸೊ ಹಾಗೆ ಸಹಕಾರಿ ಬಂಧುಗಳೇ, ನಮ್ಮ ಲಾರೆನ್ಸ್ ಡಿಸೋಜರ್ ಅವರು ಕೃಷಿಕರು, ನಮ್ಮ ಸಂಘದ ಸದಸ್ಯರು, ಒಂದು ಸಾವಯವ ಕೃಷಿಯನ್ನು ಮಾಡಿದ ಒಟ್ಟಿಗೆನೆ ಸಾವಯವ ತರಕಾರಿಯನ್ನು ಕೂಡ ನಮ್ಮ ಮನೆಯ ಅಂಗಳದಲ್ಲಿ ನಾವು ಬೆಳೆಸಬೇಕು. ರೋಗ ಮುಕ್ತವಾಗಿ ನಾವು ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಸಾವಯವ ಗೊಬ್ಬರ ಕೂಡ ಅತಿ ಪ್ರಮುಖ ಒಂದು ಅಂಶ ಅಂತ ಹೇಳುತ್ತಾ, ಲಾರೆನ್ಸ್ ರವರೇ, ನಿಮಗೆ ನಮ್ಮ ಮಡಂತ್ಯಾರ್ನ ಸಹಕಾರಿ ಸಂಘದ ವತಿಯಿಂದ ಸಾವಯವ ಗೊಬ್ಬರದ ಈ ರೀತಿಯಲ್ಲಿ ನೈಜವಾದಂಥ ಉದಾಹರಣೆ ನಮಗೆ ನೀವು ನೀಡಿದ್ದಕ್ಕೆ ಮತ್ತು ಇದರ ಒಂದು ಫಲಿತಾಂಶದ ವಿವರವನ್ನು ಬೇರೆ ಕೃಷಿಕರಿಗೆ ಹೇಳಲಿಕ್ಕೆ ನೀವು ನಮಗೆ ಸಹಕಾರ ಮಾಡಿದ್ದಕ್ಕೆ ಸಂಘದ ವತಿಯಿಂದ ನಿಮಗೆ ಧನ್ಯವಾದಗಳು, ಅಭಿನಂದನೆ. ನಿಮಗೂ ಧನ್ಯವಾದಗಳು. ಅದೇ ರೀತಿ ಕವಿತಾರವರು ಕೂಡ ನಿಮಗೂ ಸಂಘದ ವತಿಯಿಂದ ಧನ್ಯವಾದಗಳು.